ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 3ನೆಯ ಶ್ಲೋಕ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಇಲ್ಲಿ ದುರ್ಯೋಧನ ಬಂದು ದ್ರೋಣಾಚಾರ್ಯರ ಬಳಿಯಲ್ಲಿ ತಾನು ಹೇಳ್ತಾ ಇದ್ದಾನೆ, ನಿಮ್ಮ ಶಿಷ್ಯನಾದಂತ ಬುದ್ಧಿವಂತನಾದ ದ್ರುಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಲ್ಪಟ್ಟಿರುವಂತಹ ಪಾಂಡವರ ಅತೀ ದೊಡ್ಡವಾದಂತಹ ಸೈನ್ಯವನ್ನು ನೋಡಿ ಆಚಾರ್ಯರೇ ಅಂತ ದುರ್ಯೋಧನ ಹೇಳುವಂತಹ ಸಂದರ್ಭ. ಇಲ್ಲಿ ದುರ್ಯೋಧನ ಮನಸ್ಸಿನ ವಿಷಾದ ನಮಗೆ ಚೆನ್ನಾಗಿ ಪ್ರಕಟ ಆಗ್ತಾ ಉಂಟು. ತನ್ನ ಸೈನ್ಯ 11 ಅಕ್ಷೋಹಿಣಿ ಸೈನ್ಯವನ್ನು ಇಟ್ಟುಕೊಂಡಿರುವಂತಹ ಈ ದುರ್ಯೋಧನ ಪಾಂಡವ ಪಕ್ಷದಲ್ಲಿರುವಂತದ್ದು 7 ಅಕ್ಷೋಹಿಣಿ. ಹಾಗಿದ್ರೂ ಕೂಡ ಅವರ ಸೈನ್ಯವನ್ನು ನೋಡಿ ಮಹತೀಂ ಚಮೋಂ ಅಂತ ಹೇಳಿದ. ಅಂದ್ರೆ ಅವರದ್ದು ದೊಡ್ಡದಾದಂತಹ ಸೈನ್ಯ ಅಂತ. ಅಲ್ಲದೆ ಈ ಶ್ಲೋಕದಲ್ಲಿ ನಾವು ದುರ್ಯೋಧನನ ವಿಷಾದವನ್ನು ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಏನು ಅಂದ್ರೆ ಆತ ಹೇಳ್ತಾ ಇದ್ದಾನೆ, ಆ ಪಾಂಡವರ ಪಕ್ಷದಲ್ಲಿ ಸೇನಾಧಿಪತಿಯಾಗಿ ಇರುವಂತವನು ದೃಷ್ಟದ್ಯುಮ್ನ. ಈ ದೃಷ್ಟದ್ಯುಮ್ನಿಗೆ 3 ವಿಶೇಷಣಗಳನ್ನು ದುರ್ಯೋಧನ ಬಳಸಿದ್ದಾನೆ. ಏನು ಅಂದ್ರೆ ಬುದ್ಧಿವಂತನಾದ, ದ್ರುಪದ ಪುತ್ರನಾದ, ನಿಮ್ಮ ಶಿಷ್ಯನಾದಂತಹ ದೃಷ್ಟದ್ಯುಮ್ನ ಅಂತ. ಇಲ್ಲಿ ದುರ್ಯೋಧನ ಒಂದು ರೀತಿ ಚುಚ್ಚಿ ಮಾತಾಡ್ತಾ ಇದ್ದಾನೆ ದ್ರೋಣಾಚಾರ್ಯರ ಬಳಿಯಲ್ಲಿ. ಹಾಗಾಗಿ ಇದರ ಹಿನ್ನೆಲೆಯನ್ನು ನಾವು ಸ್ವಲ್ಪ ತಿಳಿದುಕೊಳ್ಳಬೇಕು. ದೃಷ್ಟದ್ಯುಮ್ನ ಪಾಂಡವರ ಸೈನ್ಯದಲ್ಲಿ ತಾನು ವ್ಯೂಹವನ್ನು ರಚನೆ ಮಾಡಿದ್ದಾನೆ. ಅದು ಎಂತಹ ವ್ಯೂಹ ಅಂದ್ರೆ ಸೂಚಿ ವ್ಯೂಹ ಅಂತ ಆ ವ್ಯೂಹವನ್ನು ಕರೀತಾರೆ. ಈ ಸೂಚಿ ವ್ಯೂಹವನ್ನು ಯಾವ ಪಕ್ಷದಲ್ಲಿ ಕಡಿಮೆ ಸೈನಿಕರಿದ್ದಾರೋ ಅಂತಹ ಪಕ್ಷ ನಿರ್ಮಾಣ ಮಾಡುತ್ತದೆ. ಎದುರಿಗೆ ಚೂಪಾಗಿದ್ದು ಅಲ್ಲಿ ಸ್ವಲ್ಪ ಕಡಿಮೆ ಜನರು ನಿಂತುಕೊಂಡು ಹಿಂದೆ ಅತ್ಯಂತ ಹೆಚ್ಚು ಜನರು ನಿಂತುಕೊಳ್ಳಬಹುದಾದಂತಹ ಸಾಮರ್ಥ್ಯ ಇರುವಂತಹ ವ್ಯೂಹ ಅದು ಸೂಚಿ ವ್ಯೂಹ. ಈ ವ್ಯೂಹದ ರಚನೆಯನ್ನು ದೃಷ್ಟದ್ಯುಮ್ನ ಯುಧಿಷ್ಠಿರನ ಅನುಮತಿಯ ಮೇರೆಗೆ ಅಪ್ಪಣೆಯಂತೆ ತಾನಿಲ್ಲಿ ರಚಿಸಿದ್ದಾನೆ. ಇದನ್ನೆಲ್ಲ ನೋಡ್ತಾ ದುರ್ಯೋಧನ ಬಂದು ಒಳಗೆ ಬೇಗುದಿ ಸಹಿಸಲಾಗದೆ ದ್ರೋಣಾಚಾರ್ಯರ ಮುಂದೆ ಬಂದು ನಿಮ್ಮ ಶಿಷ್ಯನಾದಂತಹ ದ್ರುಪದ ಪುತ್ರನಿಂದ ಅಂತ ತಾನು ಹೇಳ್ತಾನೆ, ರಚಿಸಲ್ಪಟ್ಟಿರುವ ಸೇನೆಯನ್ನು ನೋಡಿರಿ ಅಂತ. ಇಲ್ಲೇನು ಚುಚ್ಚು ಮಾತು ಆತ ಮಾತಾಡ್ತಾ ಇದ್ದಾನೆ ಅಂದ್ರೆ ದ್ರುಪದ ಪುತ್ರ ಅಂತ ಹೇಳುವಂತಹ ವಿಶೇಷಣ. ದ್ರುಪದ ಹಾಗೂ ದ್ರೋಣಾಚಾರ್ಯರು ಇವರಿಬ್ಬರೂ ಕೂಡ ಹಿಂದೆ ಭಾರದ್ವಾಜರ ಆಶ್ರಮದಲ್ಲಿ ತಾವು ಜೊತೆಯಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ರು. ಈ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಅತ್ಯಂತ ಬಡ ಬ್ರಾಹ್ಮಣ. ಆದ್ರೆ ದ್ರುಪದ ರಾಜ ಆತ ರಾಜಕುಮಾರ, ಆ ಕಾಂಪಿಲ್ಯ ದೇಶದ ರಾಜ, ಅವನು ಪಾಂಚಾಲದ ದೊರೆ. ಇವರಿಬ್ಬರೂ ಕೂಡ ಅನ್ಯೋನ್ಯವಾಗಿ ಇದ್ದಾಗ ದ್ರುಪದ ರಾಜ ದ್ರೋಣಾಚಾರ್ಯರ ಬಳಿಯಲ್ಲಿ ಹೇಳಿರ್ತಾನೆ, ಮುಂದೆ ನಾನೇ ರಾಜನಾಗಿದ್ದಾಗ ನೀನು ನನ್ನ ಮನೆಗೆ ಬಾ, ನನ್ನ ಬಳಿಗೆ ಬಾ, ನಿನಗೆ ಜೀವನಕ್ಕೆ ಬೇಕಾದಂತಹ ಸಕಲ ಸವಲತ್ತುಗಳನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿರ್ತಾನೆ. ಈವಾಗ ವಿದ್ಯಾಭ್ಯಾಸ ಮುಗಿದು ಇಬ್ರು ಬೇರೆ ಬೇರೆ ಆಗ್ತಾರೆ. ಆವಾಗ ದ್ರೋಣನಾಥನು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾನೆ. ತನ್ನ ಮಗನಾದಂತಹ ಅಶ್ವತ್ಥಾಮನಿಗೆ ಒಂದು ಹಾಲಿನ ವ್ಯವಸ್ಥೆಯನ್ನು ಮಾಡಿಕೊಡುವಷ್ಟು ಅವನಿಗೆ ಆದಾಯ ಇರುವುದಿಲ್ಲ. ಆವಾಗ ದ್ರೋಣಾಚಾರ್ಯರ ಪತ್ನಿಯಾದಂತಹ ಕೃಪಿ ಹೇಳ್ತಾಳೆ, ದ್ರುಪದ ರಾಜನನ್ನು ಭೇಟಿ ಮಾಡಿ ಏನಾದ್ರೂ ಒಂದು ಸ್ವಲ್ಪ ಅವನಿಂದ ಸಹಾಯ ಪಡ್ಕೊಂಡು ಬನ್ನಿ ಅಂತ. ಹಾಗೆ ಮಗನಿಗೆ ಹಾಲಿಗೋಸ್ಕರ ನಾನು ಹಸುವನ್ನು ತೆಗೆದುಕೊಂಡು ಬರ್ತೇನೆ ಅಂತ ತಾನು ದ್ರುಪದ ರಾಜನ ಬಳಿಗೆ ಬಂದಿದ್ದಾನೆ. ಆದ್ರೆ ಅಲ್ಲಿ ಬಂದಾಗ ದ್ರುಪದ ಈಗ ರಾಜನಾಗಿದ್ದಾನೆ, ಆದ್ರೆ ಅಹಂಕಾರ ತಲೆಗೆ ಅಡರಿದೆ, ಇವನನ್ನು ಪರಿಚಯವೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಇವನ್ ಯಾರೋ ನನಗೆ ಗೊತ್ತಿಲ್ಲ ಅಂತ ದ್ರುಪದ ರಾಜ ಹೇಳಿಬಿಡ್ತಾನೆ. ಇದರಿಂದ ದ್ರೋಣಾಚಾರ್ಯ ಸಿಟ್ಟುಗೊಳ್ತಾನೆ ಹಾಗೂ ಅಲ್ಲೇ ಪ್ರತಿಜ್ಞೆ ಮಾಡ್ತಾನೆ, ನಾನು ನಿನ್ನನ್ನು ಸೋಲಿಸುವಂತಹ ಶಿಷ್ಯನನ್ನು ನಾನು ಸಿದ್ಧ ಮಾಡ್ತೇನೆ ಅಂತ ತಾನಲ್ಲಿ ಪ್ರತಿಜ್ಞೆ ಮಾಡಿ ನೇರವಾಗಿ ಹಸ್ತಿನಾವತಿಗೆ ಬಂದು ಕುರು ರಾಜಕುಮಾರರಿಗೆ ತಾನು ಶಸ್ತ್ರಾಭ್ಯಾಸವನ್ನು ಹೇಳಿಕೊಟ್ಟು ಅವರ ಗುರುಗಳಾಗಿ ಅರ್ಜುನನನ್ನು ಅತ್ಯಂತ ಉತ್ತಮ ಶಿಷ್ಯನನ್ನಾಗಿ ರೂಪಿಸ್ತಾನೆ ಈ ದ್ರೋಣಾಚಾರ್ಯ. ತನ್ನಲ್ಲಿರುವ ಎಲ್ಲಾ ವಿದ್ಯೆಯನ್ನು ಕೂಡ ಸರ್ವಸ್ವವನ್ನು ಧಾರೆ ಎರಿತಾನೆ ನಿರ್ವಂಚನೆಯಿಂದ. ಅದೇ ತಾದಾತ್ಮ್ಯಕತೆಯಿಂದ ಅರ್ಜುನನೂ ಕೂಡ ಆ ವಿದ್ಯೆಯನ್ನೆಲ್ಲ ತಾನು ಗ್ರಹಣ ಮಾಡ್ಕೊಳ್ತಾನೆ. ಆ ನಂತರ ಗುರುದಕ್ಷಿಣೆಯ ರೂಪದಲ್ಲಿ ದ್ರೋಣಾಚಾರ್ಯ ಕೇಳುವಂಥದ್ದು, ಆ ದ್ರುಪದನನ್ನು ಬಂಧಿಸಿ ಕರೆದುಕೊಂಡು ಬನ್ನಿ ಅಂತ. ಕುರು ರಾಜಕುಮಾರರೆಲ್ಲರೂ ಹೋಗ್ತಾರೆ. ಹಾಗೆ ಹೋದಾಗ ಅರ್ಜುನ ದ್ರುಪದನನ್ನು ಹಿಡಿದು ಎಡೆಮುರಿ ಕಟ್ಟಿ ಎಳೆದುಕೊಂಡು ಬಂದು ಈ ದ್ರೋಣಾಚಾರ್ಯರ ಮಂಚದ ಕಾಲಿಗೆ ಕಟ್ಟಿ ಹಾಕ್ತಾನೆ. ಈ ರೀತಿಯಾಗಿ ಈ ಅರ್ಜುನನ ಮುಖಾಂತರ ತನ್ನ ಸೇಡನ್ನು ತೀರಿಸಿಕೊಂಡ ದ್ರೋಣಾಚಾರ್ಯ ಹಾಗೂ ದ್ರುಪದನ ಅರ್ಧ ರಾಜ್ಯವನ್ನು ತಾನು ಕಸಿದುಕೊಳ್ತಾನೆ. ಕೊನೆಗೆ ತನ್ನ ಮಿತ್ರ ಅಂತ ಹೇಳುವಂತಹ ಭಾವನೆಯಿಂದ ಅರ್ಧ ರಾಜ್ಯವನ್ನು ಕೊಟ್ಟ, ಅರ್ಧ ರಾಜ್ಯವನ್ನು ತಾನು ಉಳಿಸಿಕೊಂಡ ಮತ್ತು ಮೈತ್ರಿಯನ್ನು ಮಾಡಿಕೊಂಡ. ಹೊರಗಿನಿಂದ ಮೈತ್ರಿ ಆಗಿದ್ರೂ ಕೂಡ ದ್ರುಪದ ರಾಜ ತನಗಾದಂತಹ ಅವಮಾನಕ್ಕೆ ತಾನು ಕುದೀತಾ ಇದ್ದಾನೆ ಹಾಗೂ ತಾನು ಯಾಜ ಉಪಯಾಜರು ಅಂತ ಹೇಳುವಂತಹ ಋತ್ವಿಜರನ್ನು ಕರೆಸಿ ಅವರಿಂದ ದೊಡ್ಡದಾದಂತಹ ಒಂದು ಯಾಗವನ್ನು ತಾನು ನೆರವೇರಿಸ್ತಾನೆ. ಆ ಯಾಗದಿಂದ 2 ಮಕ್ಕಳು ಅಲ್ಲಿಂದ ಉತ್ಪನ್ನರಾಗಿ ಬರ್ತಾರೆ. ಅವರೇ ದೃಷ್ಟದ್ಯುಮ್ನ ಹಾಗೂ ದ್ರೌಪದಿ. ಯಾಕಾಗಿ ಯಾಗ ಮಾಡಿದ ಅಂದ್ರೆ ದ್ರೋಣನನ್ನು ಕೊಲ್ಲುವಂತಹ ಮಗನನ್ನು ನಾನು ಪಡೆಯಬೇಕು ಅಂತ ಹೇಳುವಂಥದ್ದು ಉದ್ದೇಶ.
ಈ ರೀತಿಯಾಗಿ ದೃಷ್ಟದ್ಯುಮ್ನನ ಜನನ ಆಯಿತು. ಆ ದೃಷ್ಟದ್ಯುಮ್ನ ಮಹಾವೀರ ಶೂರ ಪರಾಕ್ರಮಿ, ತಾನು ಯೌವನಸ್ಥನಾಗಿಯೇ ಹೊರಗೆ ಬಂದಿದ್ದಾನೆ. ಬಾಲ್ಯವನ್ನು ಕಂಡವರಲ್ಲ ಈ ಇಬ್ಬರು ಮಕ್ಕಳು ಕೂಡ. ಇಂತಹ ದೃಷ್ಟದ್ಯುಮ್ನ ಬಂದು ನನಗೆ ವಿದ್ಯೆಯನ್ನು ಹೇಳಿಕೊಡಿ ಅಂತ ಬರುವಂತದ್ದು ದ್ರೋಣಾಚಾರ್ಯರ ಬಳಿಗೆ. ದ್ರೋಣಾಚಾರ್ಯರಿಗೆ ಅರಿವಿತ್ತು ಇವನು ನನ್ನ ವಧೆಗಾಗಿಯೇ ಹುಟ್ಟಿದವನು ಅಂತ. ಆದರೂ ಕೂಡ ಎಲ್ಲ ವಿದ್ಯೆಯನ್ನು ಕೂಡ ದೃಷ್ಟದ್ಯುಮ್ನಿಗೆ ಧಾರೆ ಎರೆದಿದ್ದಾನೆ. ಈಗ ದೃಷ್ಟದ್ಯುಮ್ನನು ದ್ರುಪದನು ಇಬ್ರೂ ಇರುವಂತದ್ದು ಪಾಂಡವ ಪಕ್ಷದಲ್ಲಿ. ಇದನ್ನು ಸೂಚ್ಯವಾಗಿ ತಿಳಿಸಿದ ದುರ್ಯೋಧನ ಕುಟುಕು ಮಾತನಾಡ್ತಾ ಇದ್ದಾನೆ ದ್ರೋಣಾಚಾರ್ಯರ ಬಳಿಯಲ್ಲಿ. ಏನಂದ್ರೆ, ಇಷ್ಟೆಲ್ಲ ವಿದ್ಯೆಯನ್ನು ನೀವು ಹೇಳಿಕೊಟ್ರಿ, ಗುರುವಿಗೆ ತಿರುಮಂತ್ರ ಅಂತ ಹೇಳಿದ ಹಾಗೆ ನಿಮ್ಮ ಮುಂದೆಯೇ ಇವತ್ತು ವ್ಯೂಹ ರಚನೆ ಮಾಡಿ ಯುದ್ಧಕ್ಕೆ ಆ ಪಕ್ಷದ ಸೇನಾಧಿಪತಿಯಾಗಿ ನಿಂತುಕೊಂಡಿದ್ದಾನೆ. ಅಂತಹ ಪಾಂಡವ ಪಕ್ಷವನ್ನು ನೀವು ನೋಡಿರಿ ಅಂತ ಹೇಳುವಂಥದ್ದು ಈ 3ನೇ ಶ್ಲೋಕದ ಸಾರಾಂಶ. ಶುಭವಾಗ್ಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.